ಇಲ್ಲ. ಹೇಗೆ ಕೃಷ್ಣ ಬಂದು ನಿಂತಿದ್ದಾನೋ ಹಾಗೆ ಇಲ್ಲಿ ಲಕ್ಷ್ಮಿ ಅವನನ್ನು ತೊರೆದು ವೈಕುಂಠದಿಂದ ಹೋಲ್ ಟೀಮ್ ಬಿಕಮ್ಸ್ ಹ್ಯಾಪಿ. ಇಟ್ಸ್ ಕಾಲ್ಡ್ ಸತ್ಸಂಗ. ಕರೆಕ್ಟ್. ಬರ್ತಾಗಿರಿ ಹಾಗೆ ನಾವು ನಮಸ್ಕಾರ ಸ್ನೇಹಿತರೆ, ಸುಪ್ರಪಂಚಕ್ಕೆ ಸ್ವಾಗತ. ನಾನು ಅವತ್ತು ಪಂಡರಾಪುರ ಮತ್ತು ತುಳಜಾಪುರದ ಹಾಕಿದೆ. ನೆಕ್ಸ್ಟ್ ಈಗ ನಾವು ಕೊಲ್ಹಾಪುರಕ್ಕೆ ನಾವು ಹೊರಡ್ತಾ ಇದ್ದೀವಿ. ಬೆಳಿಗ್ಗೆ ಬೇಗ 5:30ಗೆ ಎದ್ದುಬಿಟ್ಟು ನಾವು ಹೊರಟ್ವಿ. ಅಲ್ಲಿ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ ಹೋಟ್ಲಲ್ಲಿ ಇದೊಂದು ಚಿತ್ರ ತುಂಬ ಇಷ್ಟ ಆಯಿತು ನೋಡಿ. ಪಾಂಡುರಂಗ ಅನ್ನೋದು ಅವ್ನು ನಿಂತಿರೋ ಸ್ಟೈಲಲ್ಲೇ ಹೀಗೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಇದೇ ಥರ ನಿಲ್ಲೋದು, ಈ ರೀತಿಯಲ್ಲೇ ಅಲ್ಲಿ ಆ ಚಿತ್ರ ತುಂಬ ಚೆನ್ನಾಗಿತ್ತು. ಆಮೇಲೆ ಇದು ಮಧ್ಯೆ ಇಲ್ಲಿ ಒಂದು ಬ್ರೇಕಲ್ಲಿ ನಾವು ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಈ ಹೋಟ್ಲಲ್ಲಿ ತೊಗೊಂಡ್ಬಿಟ್ಟು ನಾವು ನೆಕ್ಸ್ಟು ಕೊಲ್ಹಾಪುರದ ಕಡೆಗೆ ನಾವು ಹೊರಟ್ವಿ. ಇಲ್ಲೂ ಸಹ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ನಾವೀಗಲಿ ಕೊಲ್ಹಾಪುರಕ್ಕೆ ಬಂದ್ವಿ. ಇಲ್ಲಿ ಮಹಾಲಕ್ಷ್ಮಿ ನೆಲೆಸಿರೋವಂಥ ಜಾಗ. ಇದು ಭೃಗು ಮಹರ್ಷಿಗಳು ಬಂದುಬಿಟ್ಟು ವಿಷ್ಣುನ ಡಿಸ್ರೆಸ್ಪೆಕ್ಟ್ ಮಾಡಿ ಎದೆಗೆ ಒದ್ದಾಗ ತಾನು ವಾಸಿಸುವಂಥ ಸ್ಥಳದಲ್ಲಿ ಒದ್ರು ಅಂತ ಸಿಟ್ಟು ಬಂದು ವಿಷ್ಣು ಅದಕ್ಕೇನು ಹೇಳಲಿಲ್ಲ ಅನ್ನೋ ಸಿಟ್ಟಿಗೆ ವೈಕುಂಠನ ಬಿಟ್ಟುಬಿಟ್ಟು ಇಲ್ಲಿ ಬಂದಳು. ಆವಾಗ ಕರವೀರಪುರ ಅಂತ ಹೆಸರಿತ್ತು. ಇಲ್ಲಿದ್ದ ಒಂದು ಕೊಲ್ಹಾಸುರ ಅನ್ನೋ ರಾಕ್ಷಸನ್ನ ಸಾಯಿಸಿಬಿಟ್ಟು ಕೊನೆಗೆ ಅವನ್ನ ರಿಕ್ವೆಸ್ಟ್ ಮಾಡಿದಾಗ ಈ ಊರಿಗೆ ಕೊಲ್ಹಾಪುರ ಅಂತ ಹೇಳಿ ಹೆಸರಿಟ್ಟಿದ್ದು. ವಿಷ್ಣು ಅವನ ಆರೋಗ್ಯನ್ಸ್ ಇದ್ದಿದ್ದಂಥ ಆ ಕಣ್ಣನ್ನು ಅಲ್ಲಿಂದ ಕೀಳಕ್ಕೋಸ್ಕರ ಆ ರೀತಿ ಲಕ್ಷ್ಮಿ ನೋಡೋಕ್ಕೆ ಯಾರಿಗೆ ಖುಷಿ ಇಲ್ಲ? ಖಂಡಿತ ಲಕ್ಷ್ಮಿ ಬೇಕು, ನಮಗೆ ಬೇಕೇ ಬೇಕು. ಇದು ಒಂದು ಶಕ್ತಿಪೀಠದಲ್ಲಿ ಇದು ಒಂದು ಅಂತ ಹೇಳ್ತಾರೆ ಮಹಾಲಕ್ಷ್ಮಿ. ಯಾಕೆಂತಂದ್ರೆ ಇಲ್ಲಿ ಮಹಾಲಕ್ಷ್ಮಿ ಬಂದು ನಿಂತಂತ ಸ್ಥಳ. ಹೌದು. ತಿರುಪತಿನಲ್ಲಿ ಹೇಗೆ ಕೃಷ್ಣ ಬಂದು ನಿಂತಿದ್ದಾನೋ ಹಾಗೆ ಒಳ್ಳೆ ವೈಬ್ರೇಷನ್ಸ್ ಇದೆ. ಖಂಡಿತ ಹೌದು. ಒಂದ್ಸಾರಿನಾರು ಬರಲೇಬೇಕಾದಂಥ ಪ್ಲೇಸ್. ನಮ್ಮ ಇಸ್ಕಾನ್ ಅವ್ರ ಜೊತೆ ಬಂದಿದ್ದೀವಿ. ನೀವು ಹೇಳಿ ತುಂಬ ಖುಷಿ ಆಯ್ತು ನಮ್ಮೆಲ್ಲರಿಗೂ ನಿಮ್ಮ ಜೊತೆ ಬಂದಿದ್ದು. ತುಂಬ ಚೆನ್ನಾಗಿದೆ ಆರ್ಗನೈಸೇಷನ್ನು. ನಾನು ಆ್ಯಕ್ಚುಲಿ ವೀಡಿಯೋಸ್ ಎಲ್ಲ ಮಾಡ್ತೀನಿ. ಅದರಲ್ಲಿ ಲಾಸ್ಟ್ ಟೈಮು ನಾನು ಅಹೋಬಿಲಮ್ಗೆ ಬಂದಿದ್ದೆ. ಆವಾಗ ತುಂಬ ಖುಷಿಯಾಗಿ ಸೆಕೆಂಡ್ ಟೈಮ್ ಬರ್ತಾ ಇರೋದು ನಾನು ನಿಮ್ಮ ಇಸ್ಕಾನ್ ಜೊತೆ. ಅದರಲ್ಲಿ ಹೋಲ್ ಟೀಮ್ ಬಿಕಮ್ಸ್ ಹ್ಯಾಪಿ. ಇಟ್ಸ್ ಕಾಲ್ಡ್ ಸತ್ಸಂಗ. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಬರ್ತಾಗಿರಿ. ಹಾಗೆ ನಾವು ಹೇಳ್ತೀವಿ ಡೆವಲಪ್ ಆಗ್ತದೆ. ನಿಮ್ಮದು ಆಗುತ್ತೆ, ನಮ್ಮದು ಆಗುತ್ತೆ. ಖಂಡಿತ ಹೌದು. ಥ್ಯಾಂಕ್ ಯು. ಕೊನೆಗೆ ವಿಷ್ಣು ಲಕ್ಷ್ಮಿನ ಹುಡ್ಕೊಂಡು ಬಂದಾಗ ಅವಳು ಬರಲ್ಲ ಅಂತ ಹೇಳಿದಾಗ ಬೇಜಾರಾಗಿ ತಿರುಪತಿಗೆ ಹೋಗಿ ನಿಲ್ಲಿಸಿದ್ದು ಅದೇ ಬೇಜಾರಲ್ಲಿ ಅಂತ. ಇಲ್ಲೇ ಪಕ್ಕದಲ್ಲಿ ನೆಕ್ಸ್ಟ್ ತಿರುಪತಿಗೆ ವಿಷ್ಣು ಹೋಗಿ ಶ್ರೀನಿವಾಸನಾಗಿ ಇರ್ತಾನೆ. ಸೊ ಒಟ್ಟಿನಲ್ಲಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಮಗೆ ಒಳಗಡೆ ಸ್ಪೆಷಲ್ ದರ್ಶನ ಇತ್ತು, ಹಾಗಾಗಿ ಈಸಿಯಾಗಿ ಹೋಗಲಿಕ್ಕೆ ಆಯಿತು. ಹೊರಗಡೆ ಬಂದರೆ ಇಲ್ಲೆಲ್ಲ ಕೊಲ್ಹಾಪುರ ಚಪ್ಪಲಿ ಇನ್ನೊಂದು ಸ್ವಲ್ಪ ಟೈಮ್ ಇದ್ದರೆ ಇನ್ನೊಂದು ಚೂರು ಮಾಡ್ಬೋದಿತ್ತು. ಬಟ್ ನಾವು ಅವತ್ತೇ ಮಧ್ಯಾಹ್ನ ಹೊರಟು ಬಿಡಬೇಕಾಗಿತ್ತು, ಹಾಗಾಗಿ ಸ್ವಲ್ಪನೇ ಟೈಮ್ ಸಿಕ್ತು. ಒಟ್ಟಿನಲ್ಲಿ ಇಲ್ಲಿ ಈ ಚಪ್ಪಲಿಗಳು ಮಾತ್ರ ತುಂಬ ಚೆನ್ನಾಗಿತ್ತು. ಕೊಲ್ಹಾಪುರ ಇನ್ನೇನಿಲ್ಲ, ಇಲ್ಲಿ ಇದನ್ನು ತುಂಬಾ ಚೆನ್ನಾಗಿತ್ತು. ನಾವು ಸ್ವಲ್ಪ ಶಾಪಿಂಗ್ ಮಾಡಿ ಕೊನೆಗೆ ವಾಪಸ್ ಬೆಂಗಳೂರು ಕಡೆ ಟ್ರೈನಲ್ಲಿ ಹೊರಟ್ವಿ. ದಾರಿಯಲ್ಲೂ ಸಹ ಏನೂ ತೊಂದರೆ ಆಗಲಿಲ್ಲ, ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನ ಅಲ್ಲಿಂದ ಹೊರಟು ಮಾರನೇ ದಿನ ಬೆಳಿಗ್ಗೆ ಬ್ಯಾಂಗ್ಳೂರಿಗೆ ಬಂದು ನಾವು ರೀಚ್ ಆದ್ವಿ. ಒಟ್ಟಿನಲ್ಲಿ ತುಂಬ ಮೆಮೊರಬಲ್ ಆಗಿತ್ತು ನಮ್ಮ 4 days ಪಂಡರಾಪುರ, ಕೊಲ್ಹಾಪುರ, ತುಳಜಾಪುರದ್ದು ಟ್ರಿಪ್ ಅಂತೂ ತುಂಬ ಮೆಮೊರಬಲ್ ಆಗಿತ್ತು.